ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾಗ್ತದೆ ಈಗ 2-3 ದಿವಸದಲ್ಲಿ. ಸರ್ ಇಬ್ರು ನಮ್ಮಲ್ಲಿ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ ಎಲ್ಲಿ ಬಿಜಾಪುರ ಜಿಲ್ಲೆಯಿಂದ. ನನಗೆ ಗೊತ್ತಿಲ್ಲಪ್ಪ. ನಾನು ಒಂದೇ ಹೇಳ್ತೀನಿ, ನನಗೆ ಯಾರು ಕಾಂಪಿಟೇಷನ್ ಆಗಿದಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದ್ದೀನಿ. ನನಗೆ ಯಾರಿಗೂ ಕೂಡ ನಾನು ಯಾರು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಅದ್ಯಾವುದು ಕೂಡ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅವತ್ತೊಂದು ದಿವಸ ಹಿಂದೆ ಪ್ರಸ್ತಾವನೆಗಳು ಅದು ಇತ್ತು, ಚರ್ಚೆಗಳಾಗಿದ್ದು, ಅದು ಹಿಂದೆ ಅವಾಗ ಆಗಿಲ್ಲ. ಈಗ ಅದು ಏನು ಪಕ್ಷ ಯಾವಾಗ ನಿರ್ಧಾರ ಮಾಡಿದರೆ ಆಗ್ತದೆ. ಪಕ್ಷ ಅವತ್ತೊಂದು ದಿವಸ ನಿರ್ಧಾರ ಮಾಡಬೇಕಲ್ಲ. ಅದನ್ನು ನಾನು ಇಲ್ಲ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿಲ್ಲ ಅಂದರೆ ಚರ್ಚೆ ಮಾಡಿಲ್ಲ. ಅದನ್ನ ನೋಡಿ, ಕಾಂಗ್ರೆಸ್ ಪಕ್ಷನಲ್ಲಿ ಅದೆಲ್ಲ ಹೇಳಿದಲ್ಲ. ಕಾಂಗ್ರೆಸ್ನಲ್ಲಿ ಪಕ್ಷ, ಕಾಂಗ್ರೆಸ್ ಕುಟುಂಬ ಅದು. ಸರ್ ರಾಜ್ಯದಲ್ಲಿ ಈಗ ಭೀಕರ ಬರ ಇದೆ, ಮಳೆ ಕೂಡ ಆಗಿಲ್ಲ. ನಿಶ್ಚಿತವಾಗಿ ಇದೆಲ್ಲಾನು ಕೂಡ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿ ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಮಾನದಂಡಗಳಿದಾವೆ. ಆಗಸ್ಟ್ ತನಕ ಇವತ್ತೊಂದು ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕ್ಕೊಂಡಿದ್ದಾರೆ ಅವರು. ಆದರೆ ಅದು ಉಪಯೋಗ ಆಗುತ್ತಲ್ಲ. ಈಗ ಆಗಸ್ಟ್ ಆದಮೇಲೆ ಅದೆಲ್ಲನೂ ಮಳೆ ಬೆಳೆ ಎಲ್ಲ ಅವಾಗ ಲಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋರು ಕೇಂದ್ರ ಸರ್ಕಾರ. ಆದರೆ ಕೆಲವು ಕಡೆ ಇವತ್ತು ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದೇ ಬಿತ್ತನೆ ಆಗಿದ್ದು ಹಾಳಾಗೋಗಿದೆ. ಪುಣ್ಯಕ್ಕೆ ಸ್ವಲ್ಪ ಅದರಲ್ಲಿ ನೀರಾಯಿತು, ಡ್ಯಾಮ್ಗಳು ನೀರು ಬಂದು ಇವತ್ತು ದಿವಸ ನಾವು ಬದುಕಿದ್ದೀವಿ ಕುಡಿಯೋಕ್ಕೆ ನೀರಿಗೆ. ಆದರೆ ಕೃಷಿ, ಮಳೆ ಆಧಾರಿತ ಕೃಷಿ ಏನಿದೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ವಿಫಲ ಆಗಿದೆ. ಮಳೆ ಆಧಾರಿತ ಕೃಷಿ. ಒಂದನೇ ಸಲ ಅವ್ರು ಬಿತ್ತನೆ ಮಾಡಿದಂಥ ಬೀಜ, ಗೊಬ್ಬರ ದುಡ್ಡನ್ನು ಹೊಂದಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾಗ್ತದೆ ಈಗ 2-3 ದಿವಸದಲ್ಲಿ. ಸರ್ ಇಬ್ರು ನಮ್ಮಲ್ಲಿ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ಎಲ್ಲಿ ಬಿಜಾಪುರ ಜಿಲ್ಲೆಯಿಂದ. ನನಗೆ ಗೊತ್ತಿಲ್ಲಪ್ಪ. ನಾನು ಒಂದೇ ಹೇಳ್ತೀನಿ, ನನಗೆ ಯಾರು ಕಾಂಪಿಟೇಷನ್ ಆಗಿದಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದ್ದೀನಿ. ನನಗೆ ಯಾರಿಗೂ ಕೂಡ ನಾನು ಯಾರು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಅದ್ಯಾವುದು ಕೂಡ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅವತ್ತೊಂದು ದಿವಸ ಹಿಂದೆ ಪ್ರಸ್ತಾವನೆಗಳು ಅದು ಇತ್ತು, ಚರ್ಚೆಗಳಾಗಿದ್ದು, ಅದು ಹಿಂದೆ ಅವಾಗ ಆಗಿಲ್ಲ. ಈಗ ಅದು ಏನು ಪಕ್ಷ ಯಾವಾಗ ನಿರ್ಧಾರ ಮಾಡಿದರೆ ಆಗ್ತದೆ. ಪಕ್ಷ ಅವತ್ತೊಂದು ದಿವಸ ನಿರ್ಧಾರ ಮಾಡಬೇಕಲ್ಲ. ಅದನ್ನು ನಾನು ಇಲ್ಲ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿಲ್ಲ ಅಂದರೆ ಚರ್ಚೆ ಮಾಡಿಲ್ಲ. ಅದನ್ನ ನೋಡಿ, ಕಾಂಗ್ರೆಸ್ ಪಕ್ಷನಲ್ಲಿ ಅದೆಲ್ಲ ಹೇಳಿದಲ್ಲ. ಕಾಂಗ್ರೆಸ್ನಲ್ಲಿ ಪಕ್ಷ, ಕಾಂಗ್ರೆಸ್ ಕುಟುಂಬ ಅದು. ಸರ್ ರಾಜ್ಯದಲ್ಲಿ ಈಗ ಭೀಕರ ಬರ ಇದೆ, ಮಳೆ ಕೂಡ ಆಗಿಲ್ಲ. ನಿಶ್ಚಿತವಾಗಿ ಇದೆಲ್ಲಾನು ಕೂಡ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿ ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಮಾನದಂಡಗಳಿದಾವೆ. ಆಗಸ್ಟ್ ತನಕ ಇವತ್ತೊಂದು ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕ್ಕೊಂಡಿದ್ದಾರೆ ಅವರು. ಆದರೆ ಅದು ಉಪಯೋಗ ಆಗುತ್ತಲ್ಲ. ಈಗ ಆಗಸ್ಟ್ ಆದಮೇಲೆ ಅದೆಲ್ಲನೂ ಮಳೆ ಬೆಳೆ ಎಲ್ಲ ಅವಾಗ ಲಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋರು ಕೇಂದ್ರ ಸರ್ಕಾರ. ಆದರೆ ಕೆಲವು ಕಡೆ ಇವತ್ತು ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದೇ ಬಿತ್ತನೆ ಆಗಿದ್ದು ಹಾಳಾಗೋಗಿದೆ. ಪುಣ್ಯಕ್ಕೆ ಸ್ವಲ್ಪ ಅದರಲ್ಲಿ ನೀರಾಯಿತು, ಡ್ಯಾಮ್ಗಳು ನೀರು ಬಂದು ಇವತ್ತು ದಿವಸ ನಾವು ಬದುಕಿದ್ದೀವಿ ಕುಡಿಯೋಕ್ಕೆ ನೀರಿಗೆ. ಆದರೆ ಕೃಷಿ, ಮಳೆ ಆಧಾರಿತ ಕೃಷಿ ಏನಿದೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ವಿಫಲ ಆಗಿದೆ. ಮಳೆ ಆಧಾರಿತ ಕೃಷಿ. ಒಂದನೇ ಸಲ ಅವ್ರು ಬಿತ್ತನೆ ಮಾಡಿದಂಥ ಬೀಜ, ಗೊಬ್ಬರ ದುಡ್ಡನ್ನು ಹೊಂದಲ್ಲ.